ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತು ಎರಡು ಇಂಟರ್ನ್ಶಿಪ್ ಮತ್ತು ಒಂದು ಪರ್ಮನೆಂಟ್ ಜಾಬ್ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಒಂದೊಂದೇ ಜಾಬ್ ಅಪ್ಡೇಟ್ ನೋಡ್ಕೊಂಬರೋಣ ಇವಾಗ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರಿಗೆ ಶೇರ್ ಮಾಡಿ. ಮತ್ತು ನಾನು ಈಗ 1-to-1 ಮೆಂಟರ್ಶಿಪ್ ಕನೆಕ್ಷನ್ ಕೂಡ ಓಪನ್ ಮಾಡಿದ್ದೀವಿ. ಸೊ ಇಂಟ್ರೆಸ್ಟ್ ಇರೋರು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ಇಮೇಲ್ ಅಡ್ರೆಸ್ ಅಥವಾ ಇನ್ಸ್ಟಾಗ್ರಾಮ್ ಐಡಿಗೆ DM ಮಾಡಿ ನಿಮ್ಮದು ರಿಕ್ವೈರ್ಮೆಂಟ್ ಏನು ಅಂತ DM ಅಲ್ಲಿ ನೋಡೋಣ. ಸೊ ಇವಾಗ ವಿಡಿಯೋದಲ್ಲಿ ಮುಂದೆ ಹೋಗಿ ನನ್ನದೇ ಜಾಬ್ ರಿಕ್ವೈರ್ಮೆಂಟ್ ನೋಡೋಣ. ಫಸ್ಟ್ ಇಂಟರ್ನ್ಶಿಪ್ ಅಂದ್ಬಿಟ್ಟು ಅಕೋವಾಲೆ ಅಂತ ಈ ಫುಲ್ ಸ್ಟ್ಯಾಕ್ ಡೆವಲಪರ್ ಇಂಟರ್ನ್ಶಿಪ್ಗೆ ಹೈರ್ ಮಾಡ್ತಿದ್ದಾರೆ. ಇದು ಕಂಪ್ಲೀಟ್ ರಿಮೋಟ್ ಪೊಸಿಷನ್ ಆಗಿರುತ್ತೆ. ಇಲ್ಲಿ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದರೆ ಡೆವಲಪ್ ರೆಸ್ಪಾನ್ಸಿವ್ UI ವಿತ್ React.js ಆ್ಯಂಡ್ Next.js ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡಿ. ಮತ್ತು ಆಪ್ಟಿಮೈಸ್ ಪೋಸ್ಟ್ MySQL ಡೇಟಾಬೇಸ್ ನಾಲೆಜ್ ಇರಬೇಕು. ಎನ್ಶ್ಯೂರ್ ಸ್ಮೂತ್ API ಇಂಟಿಗ್ರೇಷನ್ ಆ್ಯಂಡ್ ಕಂಡಕ್ಟ್ ಟೆಸ್ಟಿಂಗ್ ಪೋಸ್ಟ್ಮನ್ ಟೆಸ್ಟ್ ಕಂಡಕ್ಟ್ ಮಾಡಬೇಕಂತೆ. ಸೊ ಡಿಬಗ್ ಆಪ್ಟಿಮೈಸೇಷನ್ ಆ್ಯಂಡ್ ಇಂಪ್ರೂವ್ ಓವರ್ ಆಲ್ ಸಿಸ್ಟಮ್ ಪರ್ಫಾರ್ಮೆನ್ಸ್ ಇದು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸು. ಇನ್ನು ರಿಕ್ವೈರ್ಮೆಂಟ್ ಕೇಳೋದಾದರೆ ಪ್ರೊಫಿಷಿಯನ್ಸಿ ಇನ್ React.js ಮತ್ತು Next.js ಮತ್ತು ಟೈಪ್ ಸ್ಕ್ರಿಪ್ಟು ಮತ್ತು ಎಕ್ಸ್ಪೀರಿಯನ್ಸ್ ವಿತ್ MySQL ಮತ್ತು API ಡೆವಲಪ್ಮೆಂಟ್ ಆ್ಯಂಡ್ ಸ್ಟೇಟ್ಮೆಂಟ್ ಅಂತೆ. ಸೊ ಫೆಮಿಲಿಯರಿಟಿ ವಿತ್ CI ಗಿಟ್ ಲಿನಿಕ್ಸ್ ಅದ್ರ ಬಗ್ಗೆ ನಾಲೆಜ್ ಇರಬೇಕು ಅಂತ. ಮತ್ತು ಸ್ಟ್ರಾಂಗ್ ಪ್ರಾಬ್ಲಮ್ ಸಾಲ್ವಿಂಗ್ ಮತ್ತು ಡಿಬಗ್ಗಿಂಗ್ ಸ್ಕಿಲ್ಸ್ ಇರಬೇಕು ಅಂತ ಹೇಳ್ತಿದ್ದಾರೆ. ಸೊ ಎಕ್ಸ್ಪೀರಿಯನ್ಸ್ ವಿತ್ ಡಾಕರ್ AWS ಆರ್ GraphQL ಇಸ್ ಆ್ಯಡೆಡ್ ಅಡ್ವಾಂಟೇಜ್ ಅಂತ ಹೇಳಿದ್ದಾರೆ. ಮತ್ತು ಇಲ್ಲಿ ಸ್ಟಾರ್ಟಪ್ ಹೌದು. ಸೊ ಇದ್ರಲ್ಲಿ ವರ್ಕ್ ಮಾಡೋದ್ರಿಂದ ಒಳ್ಳೆ ಅಡ್ವಾಂಟೇಜ್ ಮತ್ತು ಸ್ಯಾಲ್ರಿ ಕೂಡ ಚೆನ್ನಾಗಿ ಕೊಡ್ತಾರೆ. ಇಂಟ್ರೆಸ್ಟ್ ಇರೋರು ಇದು ಜಾಬ್ಗೆ ಅಂದರೆ ಇಂಟರ್ನ್ಶಿಪ್ಗೆ ಅಪ್ಲೈ ಮಾಡಿ. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಯಾರ್ಯಾರು ಎಲಿಜಿಬಲ್ ಇದ್ದೀರಾ, ಇಂಟ್ರೆಸ್ಟ್ ಇದ್ದೀರಾ, ಯಾರ್ಯಾರಿಗೆ ಸ್ಕಿಲ್ಸ್ ಇದೆ ಎಲ್ಲರೂ ಅಪ್ಲೈ ಮಾಡಿ. ಮತ್ತು ರೆಸ್ಯೂಮ್ನ ಚೆನ್ನಾಗಿ ಅಪ್ಲೈ ಮಾಡ್ಕೊಂಡು ಮಾಡಿದ್ರೆ ನಿಜ ಖಂಡಿತ ಜಾಬ್ ಸಿಗುತ್ತೆ. ಈಗ ಮುಂದೆ ಇನ್ನೊಂದು ಜಾಬ್ ನೋಡೋಣ. ಇನ್ನೊಂದು ಕಂಪ್ನಿ ಬಂದ್ಬಿಟ್ಟು ಕಾಮರ್ಸ್ IQ ಅಂದ್ಬಿಟ್ಟು STA ಬ್ಯಾಕ್ ಎಂಡ್ ಡೆವಲಪರ್ ಜಾವಾ 6 months to 12 months ಇಂಟರ್ನ್ಶಿಪ್ ಇರುತ್ತಂತೆ. ಸೊ ಇದನ್ನು ಕಂಪ್ಲೀಟ್ ರಿಮೋಟ್ ಪೊಸಿಷನ್ನೇ ಆಗಿರುತ್ತೆ. ಸೊ ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದ್ರೆ ಯು ವಿಲ್ ಬಿ ರೆಸ್ಪಾನ್ಸಿಬಲ್ ಫಾರ್ ಡೆವಲಪಿಂಗ್ ಟೆಸ್ಟಿಂಗ್ ಆ್ಯಂಡ್ ರಿಲೀಸಿಂಗ್ ಫೀಚರ್ಸ್ ವಿತ್ ಹೈ ಕ್ವಾಲಿಟಿ ದಟ್ ವಿಲ್ ಡ್ರೈವ್ ರೆವಿನ್ಯೂ ಆ್ಯಂಡ್ ಮಾರ್ಜಿನ್ ಇಂಪ್ಯಾಕ್ಟ್ ಟು ಟಾಪ್ ಬ್ರ್ಯಾಂಡ್ಸ್ ಅಂತೆ. ಮತ್ತು ಯು ವಿಲ್ ಬಿ ಎಕ್ಸ್ಪೆಕ್ಟೆಡ್ ಟು ಡಿಸೈನ್ ಯುವರ್ ಓನ್ ಫೀಚರ್ಸ್ ಕೀಪ್ ಇನ್ ಮೈಂಡ್ ದ ಸ್ಕೇಲ್ಸ್ ಆ್ಯಂಡ್ ಹೈ ಅವೈಲಬಿಲಿಟಿ ಆಫ್ ದ ಸಿಸ್ಟಮ್ ಅಂತ ಹೇಳಿದ್ದಾರೆ. ಮತ್ತು ಯು ವಿಲ್ ಬಿ ದ ಓನರ್ ಆಫ್ ಯುವರ್ ಫೀಚರ್ಸ್ ಆ್ಯಂಡ್ ವರ್ಕ್ ಡೈರೆಕ್ಟ್ಲಿ ವಿತ್ ದ ಪ್ರಾಡಕ್ಟ್ ಟೀಮ್ ಟು ಡ್ರೈವ್ ಕಸ್ಟಮರ್ ಇಂಪ್ಯಾಕ್ಟು. ಸೊ ವಾಟ್ ಅಂದರೆ ಯಾವ ಥರ ಸ್ಟೂಡೆಂಟ್ಸ್ನ ನೋಡ್ತಿದ್ದಾರೆ ಅಂದರೆ ಯು ಶುಡ್ ಬಿನ್ ಎಕ್ಸ್ಪೀರಿಯನ್ಸ್ಡ್ ಜಾವಾ ಡೆವಲಪರ್ ವಿತ್ ಸ್ಟ್ರಾಂಗ್ ಸಾಫ್ಟ್ವೇರ್ ಸಿಸ್ಟಮ್ ಡಿಸೈನ್ ಪ್ರಾಬ್ಲಮ್ ಸಾಲ್ವಿಂಗ್ ಆ್ಯಂಡ್ ಆಬ್ಜೆಕ್ಟ್ ಓರಿಯೆಂಟೆಡ್ ಡಿಸೈನ್ ಸ್ಕಿಲ್ಸ್ ಇರೋರು ಅಪ್ಲೈ ಮಾಡ್ಬೋದಂತೆ. ಮತ್ತು BS or MSc ಇನ್ ಕಂಪ್ಯೂಟರ್ ಸೈನ್ಸ್ ಆರ್ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಸ್ಟ್ಯಾಟಿಸ್ಟಿಕ್ಸ್ ಡಿಗ್ರಿ ಫ್ರಮ್ ಟಾಪ್ ದೇರ್ ಯೂನಿವರ್ಸಿಟಿ. ಸೊ ಎನಿ ಡಿಗ್ರಿ ಅವ್ರು ಅಪ್ಲೈ ಮಾಡ್ಬೋದು. ಮತ್ತು ಪೀರಿಯಡ್ ಎಕ್ಸ್ಪೀರಿಯನ್ಸ್ ವಿತ್ ಸ್ಟಾರ್ಟಪ್ ಪ್ರಿಫರ್ಡ್ ಆ್ಯಂಡ್ ವಿಲ್ಲಿಂಗ್ ಟು ವರ್ಕ್ ವಿತ್ ಡಿಸ್ಟ್ರಿಬ್ಯೂಟೆಡ್ ಟೀಮ್ ಡಿಸೈರು ಅಂತ. ಅಂದರೆ ಸ್ಟಾರ್ಟಪ್ಪಲ್ಲಿ ಎಕ್ಸ್ಪೀರಿಯನ್ಸ್ ಇದೆ, ಬೆನಿಫಿಟ್ಸ್ ಅಂತ ಹೇಳ್ತಿದ್ದಾರೆ. ಸೊ ಇವಾಗ ಇನ್ನು ವಿ ಡಿಸೈನ್ ಡೆಲಿವರ್ ಅಮೆಜಾನ್ ಸ್ಕೇಲ್ ಇನ್ಫ್ರಾಸ್ಟ್ರಕ್ಚರ್ ಯು ವಿಲ್ ಸಾಲ್ವ್ ಆಲ್ ಪ್ರಾಬ್ಲಮ್ ಇನ್ ಲಾರ್ಜ್ ಸ್ಕೇಲ್ ಕ್ರಾಲಿಂಗ್ ಆಲ್ಗರಿದಮ್. ಅಂದರೆ ಅಮೆಜಾನ್ ಇನ್ಫ್ರಾಸ್ಟ್ರಕ್ಚರ್ಗೆ ವರ್ಕ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಟಫ್ ಆಗೇ ಇರುತ್ತೆ, ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಇಂಟ್ರೆಸ್ಟ್ ಇರೋರು ಈ ಜಾಬ್ಗೆ ಮತ್ತು ಎಲಿಜಿಬಲ್ ಇರೋರು ಅಪ್ಲೈ ಮಾಡಿ. ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ಆಫ್ ಕ್ಯಾಂಪಸ್ ಆ್ಯಂಡ್ ಮಸ್ಟ್ ಹ್ಯಾವ್ ಗಿಟಬ್ ಅಂಡ್ ಲೆಟ್ ಕೋಡ್ ಪ್ರಿಫರೆನ್ಸ್ ಕಂಪ್ಯೂಟರ್ ಸೈನ್ಸ್ 80% ಆ್ಯಂಡ್ ಎಬೋವ್ ಗ್ರೇಡ್ ಪಾರ್ಟಿಸಿಪೇಟ್ ಇನ್ ಆ್ಯಕ್ಥಾನ್ ಗುಡ್ ಟು ಹ್ಯಾವ್ ಇನ್ ಅ ಕಾಂಟ್ರಿಬ್ಯೂಷನ್ ಟು ಓನ್ಲಿ 2025 ಪಾಸಿಂಗ್ ಇಯರ್ ಇಸ್ ಕನ್ಸಿಡರ್. ಅಂದರೆ ಯಾರು ಈ ವರ್ಷ ಪಾಸ್ ಆಗ್ತಿದ್ದೀರಾ ಅವ್ರು ಮಾತ್ರ ಅಪ್ಲೈ ಮಾಡ್ಬೋದು ಅಂತ ಹೇಳ್ತಿದ್ದಾರೆ ಈ ಇಂಟರ್ನ್ಶಿಪ್ಗೆ. ಸೊ ನಾನು ಈ ಲಿಂಕ್ನ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇರೋರು ಈ ಜಾಬ್ಗೆ ಅಪ್ಲೈ ಮಾಡಿ. ಇನ್ನು ಲಾಸ್ಟ್ ಕಂಪ್ನಿ ಬಂದ್ಬಿಟ್ಟು PwC ಇವ್ರದ್ದು. ಸೊ ಇದೊಂದು ದೊಡ್ಡ ಬಿಗ್ MNC ಕಂಪ್ನಿ. ಇವರು ಡೇಟಾ ಅನಾಲಿಸ್ಟ್ ರೋಲ್ಗೆ ಹೈರ್ ಮಾಡ್ತಿದ್ದಾರೆ. ಹೈಬ್ರಿಡ್ ಲೊಕೇಶನ್ ಆಗಿರುತ್ತೆ. ಸೊ ಇಂಟ್ರೆಸ್ಟ್ ಇರೋರು ಇದಕ್ಕೆ ಅಪ್ಲೈ ಮಾಡಿ. ಇದು ಸ್ಕಿಲ್ಸ್ ನೋಡೋದಾದ್ರೆ ಶಿಫ್ಟ್ ಟೈಮಿಂಗ್ಸ್ ಬಂದ್ಬಿಟ್ಟು 2 to 1 PM ಅಂದರೆ ಆಫ್ಟರ್ನೂನ್ ಶಿಫ್ಟ್ ಇರುತ್ತೆ. ಗ್ರ್ಯಾಜುಯೇಟ್ ಆ್ಯಂಡ್ ಎಬೋ ಫುಲ್ ಟೈಮ್ ಪ್ರಿಫರ್ಡ್. ಮತ್ತು ಆಲ್ಟ್ರೆಕ್ಸ್ ಸರ್ಟಿಫಿಕೇಷನ್ ಇದೆ, ಬೆನಿಫಿಟ್ಸ್ ಅಂತ ಹೇಳ್ತಿದ್ದಾರೆ. ಇದು ಪೀಪಲ್ ಹೋಪ್ಸ್ ಆಲ್ಟ್ರೆಕ್ಸ್ ಡೆವಲಪರ್ ಅಂತೆ. 1 to 3 year ಆಫ್ ಟೋಟಲ್ ಎಕ್ಸ್ಪೀರಿಯನ್ಸ್ ಅಂದರೆ ಫ್ರೆಷರ್ಸು ಅಪ್ಲೈ ಮಾಡ್ಬೋದು. ಸೊ 1 to 3 year ಇದೆ ಪ್ರಿಫರ್ಡ್ ಅಂತ ಹೇಳಿದ್ದಾರೆ. ಇನ್ನು ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದ್ರೆ ಕ್ರಿಯೇಟ್ ಆಲ್ಟ್ರೆಕ್ಸ್ ವರ್ಕ್ ಫ್ಲೋ ಆ್ಯಪ್ಸ್ ಆ್ಯಂಡ್ ಮ್ಯಾಕ್ರೋಗಳು ಗೊತ್ತಿಲ್ಲ, ಪ್ರಾಬ್ಲಮ್ಸ್ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡೋದು. ಮತ್ತು ಟ್ರಾನ್ಸ್ಫರ್ ವ್ಯಾಲಿಡೇಟ್ ಆ್ಯಂಡ್ ಕ್ವಿಕ್ಲಿ ಚೆಕ್ ಡೇಟಾ ಡೆವಲಪ್ ರಿಪೋರ್ಟ್ ಆ್ಯಂಡ್ ಡ್ಯಾಶ್ಬೋರ್ಡ್ ಯೂಸಿಂಗ್ ಮೈಕ್ರೋಸಾಫ್ಟ್ ಎಕ್ಸೆಲ್ ಆ್ಯಂಡ್ ಪವರ್ BI. ಅಂದರೆ ಎಕ್ಸೆಲ್ ಗೊತ್ತಿರಬೇಕು, ಪವರ್ BI ಗೊತ್ತಿರಬೇಕು.
ಮತ್ತು ಕೊಲಾಬ್ರೇಟ್ ವಿತ್ ಅ ಟೀಮ್ ಟು ಡೆಲಿವರ್ ಡೇ ಟು ಡೇ ಆಪರೇಷನ್ನ ನಾವು ಟೀಮ್ ಜೊತೆ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ವರ್ಕ್ ಇಂಡಿಪೆಂಡೆಂಟ್ಲಿ ವಿತ್ ಅ ಮಿನಿಮಲ್ ಸೂಪರ್ವಿಷನ್ ಅಂತೆ. ಮತ್ತು ಪ್ರೊವೈಡ್ ಎಕ್ಸಲೆಂಟ್ ಕಸ್ಟಮರ್ ಸರ್ವಿಸ್ ಆ್ಯಂಡ್ ಕಮ್ಯುನಿಕೇಟ್ ಎಫೆಕ್ಟ್ಲಿ ವಿತ್ ದ ಸ್ಟೇಕ್ ಹೋಲ್ಡರ್. ಅಂದರೆ ಇಲ್ಲೆಲ್ಲ ಬರೋದು ಡೇಟಾ ಅನಾಲಿಸ್ಟ್ಗೆ ನಾನ್ ಟೆಕ್ನಿಕಲ್ ಗಾಯ್ಸ್ ಅಲ್ವಾ, ಸೊ ಅವ್ರ ಜೊತೆ ಚೆನ್ನಾಗಿ ಸ್ಟೇಕ್ ಹೋಲ್ಡರ್ ಜೊತೆ ಚೆನ್ನಾಗಿ ಮಾತಾಡಬೇಕು ಅಂತ ಹೇಳ್ತಿದ್ದಾರೆ. ಇನ್ನು ರಿಕ್ವೈರ್ಮೆಂಟ್ ನೋಡೋದಾದರೆ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ವಿತ್ ಆಲ್ಟ್ರೆಕ್ಸ್ ಇದು ರೆಕಮೆಂಡೆಡ್ ಅಂತೆ. ಸೊ ಎಕ್ಸ್ಪೀರಿಯನ್ಸ್ ವಿತ್ ಲಾರ್ಜ್ ಡೇಟಾ ಸೆಟ್ಸ್, ಮತ್ತು ಮೈಕ್ರೋಸಾಫ್ಟ್ ಎಕ್ಸೆಲ್ ಎಕ್ಸ್ಪೀರಿಯನ್ಸ್ ವಿತ್ ಫಿಲ್ಟರು, ವಿ ಲುಕ್ಅಪ್ಸು, ಪಿವೋಟ್ ಆ್ಯಂಡ್ ರಿಪೋರ್ಟಿಂಗು. ಸೊ ಇದು ಯಾರು ಗೊತ್ತಿಲ್ಲ, ಒಂದ್ಸಲ ಚೆಕ್ ಮಾಡಿ, ಯೂಟ್ಯೂಬಲ್ಲಿ ಆರಾಮಾಗಿ ಕಲ್ತ್ಕೋಬೋದು 2 ಡೇಸಲ್ಲೇ. ಮತ್ತು ವರ್ಕಿಂಗ್ ನಾಲೆಜ್ ಆಫ್ ಪವರ್ ಬಿ ಆ್ಯಂಡ್ ಪವರ್ ಆಟೋಮೇಟ್ ರೆಕಮೆಂಡೆಡ್ ಅಂತೆ. ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಡ್ಯಾಕ್ಸ್ ಆ್ಯಂಡ್ SQL ಗುಡ್ ಟು ಹ್ಯಾವ್. ಅಂದರೆ ಡ್ಯಾಕ್ಸ್ ಅಂದರೆ ಪವರ್ ಬಿ ಎಲ್ ಬರೋದು ಪ್ರಾಬ್ಲಮ್ನೆಲ್ಲ ಸಾಲ್ವ್ ಮಾಡೋಕ್ಕೆ. ಸೊ SQL ಬೆನಿಫಿಟೆಡ್ ಅಂತ ಹೇಳ್ತಿದ್ದಾರೆ. ಗುಡ್ ಟು ಹ್ಯಾವ್ ವರ್ಕ್ ನಾಲೆಜ್ ಆ್ಯಂಡ್ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಅಂತೆ. ಮತ್ತು ಎಕ್ಸಲೆಂಟ್ ಓರಲ್ ಆ್ಯಂಡ್ ಕಮ್ಯುನಿಕೇಷನ್ ಸ್ಕಿಲ್ಸು, ಮತ್ತು ಎಬಿಲಿಟಿ ಟು ವರ್ಕ್ ಟೀಮ್ ಮತ್ತು ಎನ್ವಿರಾನ್ಮೆಂಟ್ ಅಂತ ಹೇಳ್ತಿದ್ದಾರೆ. ನಾನು ಈ ಲಿಂಕ್ನನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಎಲ್ಲರೂ ಮತ್ತು ಎಲಿಜಿಬಲ್ ಇದ್ದೀರಾ ಜಾಬ್ಗೆ ಅಪ್ಲೈ ಮಾಡಿ. 3 ಜಾಬಲ್ಲೂ ನಿಮಗೆ ಯಾವುದು ಸೂಟೇಬಲ್ ಇದೆ ಮತ್ತು ನೀವು ಯಾವ್ದಕ್ಕೆ ಎಲಿಜಿಬಲ್ ಇದ್ದೀರಾ 3 ಜಾಬ್ಗೂ ಅಪ್ಲೈ ಮಾಡಿ. ಮತ್ತು ಇಂಟ್ರೆಸ್ಟ್ ಇರೋರು ರೆಸ್ಯೂಮೆನ ಅಪ್ಡೇಟ್ ಮಾಡ್ಕೊಂಡು ಅಪ್ಲೈ ಮಾಡಿ, ಖಂಡಿತ ಜಾಬ್ ಸಿಗುತ್ತೆ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ಮುಂದಿನ ವೀಡಿಯೋದಲ್ಲಿ ಮತ್ತೆ 3 ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ.